ಹಾಯ್ ಎಲ್ರಿಗೂ. ನಾನಿವತ್ತು ಬಂದಿರೋದು ಓಂಕಾರ್ ಹಿಲ್ಸ್ಗೆ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಆಧ್ಯಾತ್ಮಿಕ ತಾಣವಾದ ಒಂದು ಪ್ರವಾಸಿ ತಾಣ ಅಂತಲೇ ಕೂಡ ಕರಿಬೋದು. ಇದು 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ ಅಂತಲೇ ಹೇಳ್ತಾರೆ. 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ನೋಡುವ ಅವಕಾಶ ಸಿಗುತ್ತೆ. ನೀವು ಬೆಂಗಳೂರು ಟು ಮೈಸೂರು ಏನಾದರೂ ಬಂದರೆ ರಾಜೇಶ್ವರಿ ಗೇಟ್ ಬಳಿ ಇಳಿದು ಅಲ್ಲಿಂದ ಬಸ್ಸಸ್ ಕೂಡ ಅವೈಲಬಲ್ ಇದೆ. ಈ ದೇವಸ್ಥಾನದ ಪ್ರವೇಶ ದ್ವಾರದ ಮುಂದೆ ನಿಲ್ಲಿಸ್ತಾರೆ. ಇಲ್ಲಿಂದ ನೀವು ನಡ್ಕೊಂಡು ಹೋದರೆ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಸಿಗುತ್ತೆ. ಓನ್ ವೆಹಿಕಲ್ಸಲ್ಲಿ ಕೂಡ ಬರ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಅಥವಾ ಕೆಂಗೇರಿಯಲ್ಲಿ ಇಳಿದು ಅಲ್ಲಿಂದ ಕೂಡ ಬಸ್ಸಸ್ ಅವೈಲಬಲ್ ಇದೆ. ಅಲ್ಲಿಂದ ಕೂಡ ನೀವು ಹೋಗ್ಬೋದು. ಯಾವುದೇ ಎಂಟ್ರಿ ಫೀಸ್ ಅಲ್ಲಿ ಖಂಡಿತ ಇರೋದಿಲ್ಲ. ಸ್ಲಿಪ್ಪರ್ ಸ್ಟ್ಯಾಂಡ್ ಸಪ್ರೇಟ್ ಇರುತ್ತೆ. ಅಲ್ಲೇ ಹಣ್ಣು ಕಾಯಿ ಎಲ್ಲವೂ ಸಿಗುತ್ತೆ. ವಾಶ್ರೂಮ್ ಫೆಸಿಲಿಟಿ ಇದೆ. ಜೊತೆಗೆ ಮಧ್ಯಾಹ್ನ ಆದರೆ ಅನ್ನದಾಸೋಹ ಕೂಡ ಕೊಡ್ತಾರೆ. ಜೊತೆಗೆ ಅಲ್ಲಿ ಗೋಶಾಲೆ ಕೂಡ ಇದೆ. ಇನ್ನು ಅವ್ರದ್ದೇ ಆದ ಆಶ್ರಮ ಕೂಡ ಇದೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಬೆಳಿಗ್ಗೆ ಟೈಮ್ ಹೋದರೆ ಇದು ಓಪನ್ ಇರುತ್ತೆ. ಆದರೆ ಸಂಜೆ ಟೈಮ್ ನಾವು ಹೋಗಿದ್ದರಿಂದ ಓಪನ್ ಇರಲಿಲ್ಲ. ಬೆಳಿಗ್ಗೆ ಟೈಮ್ ಹೋದಾಗ ನಮಗೆಲ್ಲವೂ ನೀಟಾಗಿ ಕಾಣಿಸುತ್ತೆ. ಆದರೆ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಬಿಸಿಲಿರುತ್ತೆ. ಅಷ್ಟು ನಮಗೆ ಫೀಲ್ ಕೊಡಲ್ಲ. ಸಂಜೆ ಟೈಮ್ ಹೋದಾಗ ಅಲ್ಲಿನ ವಾತಾವರಣ ತಂಪಾದ ಪ್ರಶಾಂತತೆಯಿಂದ ಕೂಡಿರೋದು ಎಲ್ಲ ನಮಗೆ ಖುಷಿಯಿಂದ ಕಾಣಿಸುತ್ತೆ. ಈ ಬೆಟ್ಟ 1992ರಲ್ಲಿ ಸ್ಥಾಪನೆ ಆಗಿದ್ದು ಶಿವನಿಗೆ ಸಮರ್ಪಿತವಾದ ಒಂದು ಬೆಟ್ಟ ಅಂತಲೇ ಹೇಳ್ಬೋದು. ಓಂಕಾರ್ ಹಿಲ್ಸನ್ನು ಶ್ರೀ ಎಸ್.ಎನ್. ಗೋಪಾಲಕೃಷ್ಣನ್ ಅವರು 1992ರಲ್ಲಿ ಸ್ಥಾಪನೆ ಮಾಡಿದರು. 12 ಜ್ಯೋತಿರ್ಲಿಂಗಗಳ ದೇವಾಲಯವನ್ನು ಹೊಂದಿದೆ. 12 ರೂಪಗಳನ್ನು ಹೊರಗಡೆ ಹೋಗಿ ನೋಡೋಕ್ಕಾಗದೇ ಇರೋರು ಖಂಡಿತ ಇಲ್ಲೇ ನೋಡ್ಬೋದು. ಓಂಕಾರ್ ಹಿಲ್ಸ್ ಆಧ್ಯಾತ್ಮಿಕ ಪ್ರಶಾಂತ ವಾತಾವರಣವನ್ನು ಹೊಂದಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರು ದೈವಿಕ ಅನುಭವವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಈ ಸ್ಥಳವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿನ ಪ್ರಶಾಂತ ವಾತಾವರಣ, ದೇವಾಲಯದ ವಾಸ್ತುಶಿಲ್ಪವು ಗಮನಾರ್ಹವಾಗಿದೆ. ಇದು ಒಂದು ರಾಜರಾಜೇಶ್ವರಿ ನಗರದ ಒಂದು ಪ್ರಮುಖ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. 12 ಜ್ಯೋತಿರ್ಲಿಂಗ ದೇವಾಲಯವು ಓಂಕಾರ್ ಬೆಟ್ಟಗಳ ಮೇಲಿರುವ ಧಾರ್ಮಿಕ ಆಧ್ಯಾತ್ಮಿಕ ಸ್ಥಳ. ದಕ್ಷಿಣ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಒಂದು ಬೆಟ್ಟದ ದೇವಾಲಯ ಮತ್ತು ಧಾರ್ಮಿಕ ಸ್ಥಳ. ಅತಿ ಎತ್ತರದ ಸ್ಥಳ ಅಂತಲೇ ಕರೀತಾರೆ. ಜೊತೆಗೆ ಇಲ್ಲಿ ಶ್ರೀ ಮತ್ಸ್ಯನಾರಾಯಣ ದೇವಾಲಯವು ಕೂಡ ಇಲ್ಲಿ ಇದೆ. ಯಾವುದೇ ಫೋಟೋಗ್ರಫಿ ವಿಡಿಯೋಗ್ರಫಿ ಒಳಗಡೆ ದೇವಸ್ಥಾನದ ಒಳಗಡೆ ಅಲೋ ಇಲ್ಲ. ಆದರೆ ಹೊರಗಡೆ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಜಾಗ ಇದೆ. ತುಂಬ ಚೆನ್ನಾಗಿ ಇದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಸುತ್ತ ಇರುವಂಥ ಪ್ಲೇಸಸ್ ಎಲ್ಲ ಆ ಬೆಟ್ಟದ ಮೇಲಿಂದ ಕಾಣಿಸುತ್ತೆ. ದೇವಸ್ಥಾನದ ಪಕ್ಕದಲ್ಲಿ ಗೋಶಾಲೆ ಇದೆ. ದೇವಸ್ಥಾನದ ಹಿಂದಿನ ಭಾಗದಲ್ಲಿ ರುದ್ರನ ಅವತಾರದ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ಅದನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ. ದೇವಸ್ಥಾನದ ಒಳಗಡೆ ನಿಮಗೆ ರುದ್ರಾಕ್ಷಿ ಕೂಡ ಸಿಗುತ್ತೆ. ಅಲ್ಲಿನ ಅರ್ಚಕರು ಕೊಡ್ತಾರೆ. ಪೂಜೆ ಎಲ್ಲ ಮಾಡಿ ಎಲ್ಲ ಥರದ ಮುಖಗಳು ಇರುವಂಥ ರುದ್ರಾಕ್ಷಿ ಸಿಗುತ್ತೆ. ನೀವು ದುಡ್ಡು ಕೊಟ್ಟು ತಗೋಬೋದು. ದೇವಸ್ಥಾನದ ಎಡಗಡೆ ಭಾಗದಲ್ಲಿ ಧ್ಯಾನ ಮಂದಿರ ಸಿಗುತ್ತೆ. ಧ್ಯಾನ ಮಂದಿರದಲ್ಲಿ ಒಂದು ಶಿವಲಿಂಗನ ಸ್ಫಟಿಕದಿಂದ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ಶಿವನ
ಯಾಗ ಮಾಡ್ತಿದ್ದು ಅದರದ್ದೆಲ್ಲ ಚಿತ್ರಪಟ ಇದೆ. ಜೊತೆಗೆ ನೀವು ಅಲ್ಲಿ ಕೂಡ ಎಷ್ಟೊತ್ತಾದರೂ ಧ್ಯಾನ ಮಾಡ್ಬೋದು. ಒಂದು ಪ್ರಶಾಂತತೆಯಿಂದ ಕೂಡಿರುತ್ತೆ ಆ ದೇವಸ್ಥಾನ ಅಂತಲೇ ಹೇಳ್ಬೋದು. ಹೊರಗಡೆ ಬಂದಾಗ 12 ಜ್ಯೋತಿರ್ಲಿಂಗ ಇರುವಂತಹ ದೇವಸ್ಥಾನದ ಒಂದು ಚಿತ್ರಣ ಕಾಣಿಸಿದ್ರೆ ಪಕ್ಕದಲ್ಲೇ ಓಂಕಾರ ಅಂತ ಬರೆದಿರುವಂಥ ಒಂದು ದೊಡ್ಡದಾದ ಗಂಟೆ ಕಾಣಿಸುತ್ತೆ. ಇನ್ನು ಧ್ಯಾನ ಮಂದಿರದ ಹೊರಗಡೆ ಆ ಗೋಡೆ ಮೇಲೆ ಹಾಕಿರುವುದಾದರೆ ಆ ಚಿತ್ರಗಳನ್ನು ನೋಡೋದಾದರೆ ವಿಷ್ಣುವಿನ ಅವತಾರವನ್ನು ಅಲ್ಲಿ ಮಾಡಿದ್ದಾರೆ. ಮತ್ಸ್ಯ, ಕೂರ್ಮ, ವಾರಾಹ, ನರಸಿಂಹ, ಪರಶುರಾಮ, ವಾಮನ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಇನ್ನು ಕೊನೆಯದಾಗಿ ಕಲ್ಕಿ ಅವತಾರ. ಇಷ್ಟು ಅವತಾರಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಆಲದ ಮರ ಇದೆ. ಜೊತೆಗೆ ಅಲ್ಲಿ ಒಂದು ಉದ್ಯಾನವನ ಕೂಡ ಇದೆ. ಅಲ್ಲಿ ಕೂತ್ಕೊಂಡು ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಮುಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ಅಲ್ಲಿ ತಂಪಾದ ವಾತಾವರಣದಿಂದ ಕೂಡಿರುತ್ತೆ. ಅಲ್ಲಿ ದೊಡ್ಡದಾದ ಒಂದು ಗಡಿಯಾರ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಗಡಿಯಾರವನ್ನು ಅತಿ ದೊಡ್ಡದಾದ ಗಡಿಯಾರ ಗೋಪುರ ಅಂತಲೇ ಕರೀತಾರೆ. ವಿಶ್ವದ 2ನೇ ಅತಿ ದೊಡ್ಡ ಗೋಪುರ ಅಂತ ಇದು. ಇನ್ನು ನಾನು ನಿಮಗೆ ಅಲ್ಲೇನು ತೋರಿಸ್ದೆ ಹಿಂದೆ, ಆ ಮರದ ಸುತ್ತ ಹಿಂದೂ ಧರ್ಮ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದಂತಹ ಎಲ್ಲ ಥರದ ಧರ್ಮಗಳನ್ನು ಪ್ರತಿನಿಧಿಸುವ ಸಣ್ಣ ಸಣ್ಣ ಸ್ಮಾರಕಗಳನ್ನು ಕೂಡ ನಿರ್ಮಿಸಿದ್ದಾರೆ. ನಮಗೆ ಹೋಗೋದಕ್ಕಾಗಿಲ್ಲ, ಯಾಕಂದರೆ ಕತ್ಲೆ ಆಗಿತ್ತು ಅಂತ ಹೇಳಿ. ಇವೆಲ್ಲವೂ ಈ ದೇವಸ್ಥಾನದೊಳಗೆ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30, ಸಂಜೆ 4:30ಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಇದಿಷ್ಟು ಈ ದೇವಸ್ಥಾನದ ಡೀಟೇಲ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿ ನೋಡುವಂತಹ ಸ್ಥಳಗಳು ಅಂತಲೇ ಹೇಳ್ಬೋದು. ಖಂಡಿತ ನೀವು ಬೆಂಗಳೂರವರಾದರೆ ಅಥವಾ ಬೆಂಗಳೂರಿಂದ ಹೊರಗಡೆ ಅವರಾದ್ರೂ ಕೂಡ ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಿ. ಈ ದೇವಸ್ಥಾನಕ್ಕೆ ಹೋದರೆ ಖಂಡಿತ ಪಾಸಿಟಿವ್ ವೈಬ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಈ ಡೀಟೇಲ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ದೇವಸ್ಥಾನಕ್ಕೆ ಹೋಗೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.